ದೆಹಲಿಯಲ್ಲಿ ಚುನಾವಣಾ ಅಖಾಡ ದಿನೇ ದಿನೇ ಕಾವೇರತೊಡಗಿದೆ. ಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧ ಜೋರಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ನಾಯಕರು ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದಿನೇ ದಿನೇ ಕಾವೇರುತ್ತಿದೆ ದೆಹಲಿ ದಂಗಲ್. ಬಿಜೆಪಿ ನಾಯಕರ ಅಬ್ಬರಕ್ಕೆ ಕೇಜ್ರಿ ಕಂಗಾಲ್. ದೆಹಲಿಯಲ್ಲಿ ಚುನಾವಣಾ ಅಬ್ಬರ, ಹ್ಯಾಟ್ರಿಕ್ ಬಾರಿಸಲು ಆಪ್ ನಾಯಕರ ರಣತಂತ್ರ, ನಾಯಕರ ವಾಕ್ಸಮರ, ಎದುರಾಳಿಗಳಿಗೆ ಕೌಂಟರ್ ಕೊಡಲು ಭಾರೀ ತಂತ್ರ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳಿಸಲು ಬಿಜೆಪಿ ತಂತ್ರ. ಅಖಾಡಕ್ಕಿಳಿದಿರೋ ಚಾಣಕ್ಯ ತಂತ್ರಗಾರಿಕೆ ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿಯಷ್ಟೇ ಬಿಜೆಪಿ ಸಿಇಸಿ ಮೀಟಿಂಗ್ ನಡೆಸಿದ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಶತಾಯಗತಾಯ ಈ ಬಾರಿ ದೆಹಲಿ ಕಬ್ಜಾ ಮಾಡಲೇಬೇಕೆಂದು ರಣತಂತ್ರ ರೂಪಿಸಿದ್ದಾರೆ. ಚುನಾವಣಾ ಅಖಾಡಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು, ಮತದಾರರನ್ನ ಸೆಳೆಯುವ ತಂತ್ರ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ದೆಹಲಿಯ ಸ್ಲಂಗಳನ್ನ ಟಾರ್ಗೆಟ್ ಮಾಡಿರೋ ಬಿಜೆಪಿ ಮತದಾರರ ವೋಟ್ ತಮ್ಮದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಸ್ಲಂ ನಿವಾಸಿಗಳ ಮತ ಸೆಳೆಯಲು ಬಿಜೆಪಿ ಪ್ಲಾನ್. ಸ್ಲಂಗಳನ್ನೇ ಟಾರ್ಗೆಟ್ ಮಾಡಿ ಅಖಾಡಕ್ಕಿಳಿದಿರೋ ಬಿಜೆಪಿ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. 2 ಬಾರಿ ಅಧಿಕಾರದಲ್ಲಿದ್ರೂ ಕೇಜ್ರಿವಾಲ್ ಸ್ಲಂ ಅಭಿವೃದ್ಧಿಗೆ ಏನೂ ಮಾಡಿಲ್ಲ ಅಂತ ಗುಡುಗಿದ್ದಾರೆ. ಈ ಬಾರಿ ಕೇಜ್ರಿವಾಲ್ ಸೋಲುವುದು ನಿಶ್ಚಿತ ಅಂತ ಅಮಿತ್ ಶಾ ಗುಡುಗಿದ್ದಾರೆ. दिल्ली के मुक्तिदाता बन सकते हो, आप दिल्ली को कई सारी आपदाओं से मुक्त करा सकते हो और मेरी बात गांठ मार कर जाना और माताएं बहनें अपने पल्लू से बांध कर जाए। 5 फरवरी दिल्ली का आपदा से मुक्ति दिन है। ಅಷ್ಟೇ ಅಲ್ಲ, ಬಹಾನೆ ನಹಿ ಬದಲಾವ್ ಚಾಹಿಯೇ, ದೆಹಲಿ ಮೇ ಬಿಜೆಪಿ ಸರ್ಕಾರ ಚಾಹಿಯೇ. ಅಂದ್ರೆ ಸಬೂಬು ಅಲ್ಲ, ಬದಲಾವಣೆ ಬೇಕು, ದೆಹಲಿಗೆ ಬಿಜೆಪಿ ಸರ್ಕಾರ ಬೇಕು ಎಂದು ಚುನಾವಣೆ ಸ್ಲೋಗನ್ ಹೊರತಂದಿದ್ದಾರೆ. ಅಬ್ಬರದ ಪ್ರಚಾರ, ಮಾತಿನ ಯುದ್ಧದ ನಡುವೆ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಚುನಾವಣಾ ಅಖಾಡ ದಿನೇ ದಿನೇ ಕಾವೇರತೊಡಗಿದೆ. ಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧ ಜೋರಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ನಾಯಕರು ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದಿನೇ ದಿನೇ ಕಾವೇರುತ್ತಿದೆ ದೆಹಲಿ ದಂಗಲ್. ಬಿಜೆಪಿ ನಾಯಕರ ಅಬ್ಬರಕ್ಕೆ ಕೇಜ್ರಿ ಕಂಗಾಲ್. ದೆಹಲಿಯಲ್ಲಿ ಚುನಾವಣಾ ಅಬ್ಬರ, ಹ್ಯಾಟ್ರಿಕ್ ಬಾರಿಸಲು ಆಪ್ ನಾಯಕರ ರಣತಂತ್ರ, ನಾಯಕರ ವಾಕ್ಸಮರ, ಎದುರಾಳಿಗಳಿಗೆ ಕೌಂಟರ್ ಕೊಡಲು ಭಾರೀ ತಂತ್ರ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳಿಸಲು ಬಿಜೆಪಿ ತಂತ್ರ. ಅಖಾಡಕ್ಕಿಳಿದಿರೋ ಚಾಣಕ್ಯ ತಂತ್ರಗಾರಿಕೆ ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿಯಷ್ಟೇ ಬಿಜೆಪಿ ಸಿಇಸಿ ಮೀಟಿಂಗ್ ನಡೆಸಿದ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಶತಾಯಗತಾಯ ಈ ಬಾರಿ ದೆಹಲಿ ಕಬ್ಜಾ ಮಾಡಲೇಬೇಕೆಂದು ರಣತಂತ್ರ ರೂಪಿಸಿದ್ದಾರೆ. ಚುನಾವಣಾ ಅಖಾಡಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು, ಮತದಾರರನ್ನ ಸೆಳೆಯುವ ತಂತ್ರ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ದೆಹಲಿಯ ಸ್ಲಂಗಳನ್ನ ಟಾರ್ಗೆಟ್ ಮಾಡಿರೋ ಬಿಜೆಪಿ ಮತದಾರರ ವೋಟ್ ತಮ್ಮದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಸ್ಲಂ ನಿವಾಸಿಗಳ ಮತ ಸೆಳೆಯಲು ಬಿಜೆಪಿ ಪ್ಲಾನ್. ಸ್ಲಂಗಳನ್ನೇ ಟಾರ್ಗೆಟ್ ಮಾಡಿ ಅಖಾಡಕ್ಕಿಳಿದಿರೋ ಬಿಜೆಪಿ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. 2 ಬಾರಿ ಅಧಿಕಾರದಲ್ಲಿದ್ರೂ ಕೇಜ್ರಿವಾಲ್ ಸ್ಲಂ ಅಭಿವೃದ್ಧಿಗೆ ಏನೂ ಮಾಡಿಲ್ಲ ಅಂತ ಗುಡುಗಿದ್ದಾರೆ. ಈ ಬಾರಿ ಕೇಜ್ರಿವಾಲ್ ಸೋಲುವುದು ನಿಶ್ಚಿತ ಅಂತ ಅಮಿತ್ ಶಾ ಗುಡುಗಿದ್ದಾರೆ. दिल्ली के मुक्तिदाता बन सकते हो, आप दिल्ली को कई सारी आपदाओं से मुक्त करा सकते हो और मेरी बात गांठ मार कर जाना और माताएं बहनें अपने पल्लू से बांध कर जाए। 5 फरवरी
दिल्ली का आपदा से मुक्ति दिन है। ಅಷ್ಟೇ ಅಲ್ಲ, ಬಹಾನೆ ನಹಿ ಬದಲಾವ್ ಚಾಹಿಯೇ, ದೆಹಲಿ ಮೇ ಬಿಜೆಪಿ ಸರ್ಕಾರ ಚಾಹಿಯೇ ಅಂದ್ರೆ ಸಬೂಬು ಅಲ್ಲ, ಬದಲಾವಣೆ ಬೇಕು, ದೆಹಲಿಗೆ ಬಿಜೆಪಿ ಸರ್ಕಾರ ಬೇಕು ಎಂದು ಚುನಾವಣೆ ಸ್ಲೋಗನ್ ಹೊರತಂದಿದ್ದಾರೆ. ಅಬ್ಬರದ ಪ್ರಚಾರ, ಮಾತಿನ ಯುದ್ಧದ ನಡುವೆ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಚುನಾವಣಾ ಅಖಾಡ ದಿನೇ ದಿನೇ ಕಾವೇರತೊಡಗಿದೆ. ಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧ ಜೋರಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳಿಸೋದಕ್ಕೆ ಬಿಜೆಪಿ ನಾಯಕರು ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದಿನೇ ದಿನೇ ಕಾವೇರುತ್ತಿದೆ ದೆಹಲಿ ದಂಗಲ್. ಬಿಜೆಪಿ ನಾಯಕರ ಅಬ್ಬರಕ್ಕೆ ಕೇಜ್ರಿ ಕಂಗಾಲ್. ದೆಹಲಿಯಲ್ಲಿ ಚುನಾವಣಾ ಅಬ್ಬರ, ಹ್ಯಾಟ್ರಿಕ್ ಬಾರಿಸಲು ಆಪ್ ನಾಯಕರ ರಣತಂತ್ರ, ನಾಯಕರ ವಾಕ್ಸಮರ, ಎದುರಾಳಿಗಳಿಗೆ ಕೌಂಟರ್ ಕೊಡಲು ಭಾರೀ ತಂತ್ರ, ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಅರಳಿಸಲು ಬಿಜೆಪಿ ತಂತ್ರ, ಅಖಾಡಕ್ಕಿಳಿದಿರೋ ಚಾಣಕ್ಯ ತಂತ್ರಗಾರಿಕೆ ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಕಳೆದ ರಾತ್ರಿಯಷ್ಟೇ ಬಿಜೆಪಿ ಸಿಇಸಿ ಮೀಟಿಂಗ್ ನಡೆಸಿದ ನಾಯಕರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಶತಾಯಗತಾಯ ಈ ಬಾರಿ ದೆಹಲಿ ಕಬ್ಜಾ ಮಾಡಲೇಬೇಕೆಂದು ರಣತಂತ್ರ ರೂಪಿಸಿದ್ದಾರೆ. ಚುನಾವಣಾ ಅಖಾಡಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು, ಮತದಾರರನ್ನ ಸೆಳೆಯುವ ತಂತ್ರ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ. ದೆಹಲಿಯ ಸ್ಲಂಗಳನ್ನ ಟಾರ್ಗೆಟ್ ಮಾಡಿರೋ ಬಿಜೆಪಿ ಮತದಾರರ ವೋಟ್ ತಮ್ಮದಾಗಿಸಿಕೊಳ್ಳಲು ಮುಂದಾಗಿದ್ದಾರೆ. ಸ್ಲಂ ನಿವಾಸಿಗಳ ಮತ ಸೆಳೆಯಲು ಬಿಜೆಪಿ ಪ್ಲಾನ್. ಸ್ಲಂಗಳನ್ನೇ ಟಾರ್ಗೆಟ್ ಮಾಡಿ ಅಖಾಡಕ್ಕಿಳಿದಿರುವ ಬಿಜೆಪಿ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ. 2 ಬಾರಿ ಅಧಿಕಾರದಲ್ಲಿದ್ರೂ ಕೇಜ್ರಿವಾಲ್ ಸ್ಲಂ ಅಭಿವೃದ್ಧಿಗೆ ಏನೂ ಮಾಡಿಲ್ಲ ಅಂತ ಗುಡುಗಿದ್ದಾರೆ. ಈ ಬಾರಿ ಕೇಜ್ರಿವಾಲ್ ಸೋಲುವುದು ನಿಶ್ಚಿತ ಅಂತ ಅಮಿತ್ ಶಾ ಗುಡುಗಿದ್ದಾರೆ. दिल्ली के मुक्तिदाता बन सकते हो, आप दिल्ली को कई सारी आपदाओं से मुक्त करा सकते हो और मेरी बात गांठ मार कर जाना और माताएं बहनें अपने पल्लू से बांध कर जाए। 5 फरवरी दिल्ली का आपदा से मुक्ति दिन है। ಅಷ್ಟೇ ಅಲ್ಲ, ಬಹಾನೆ ನಹಿ ಬದಲಾವ್ ಚಾಹಿಯೇ, ದೆಹಲಿ ಮೇ ಬಿಜೆಪಿ ಸರ್ಕಾರ ಚಾಹಿಯೇ ಅಂದ್ರೆ ಸಬೂಬು ಅಲ್ಲ, ಬದಲಾವಣೆ ಬೇಕು, ದೆಹಲಿಗೆ ಬಿಜೆಪಿ ಸರ್ಕಾರ ಬೇಕು ಎಂದು ಚುನಾವಣೆ ಸ್ಲೋಗನ್ ಹೊರತಂದಿದ್ದಾರೆ. ಅಬ್ಬರದ ಪ್ರಚಾರ, ಮಾತಿನ ಯುದ್ಧದ ನಡುವೆ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.